ಹೊಯ್ಸಳರ ಕಾಲಾವಧಿಯಲ್ಲಿ ಬೇಲೂರು ಮತ್ತೆ ಹಳೇಬೀಡು ಆದಂತ ನೂರಾರು ಕೆರೆಗಳನ್ನ ನಿರ್ಮಾಣ ಮಾಡಿದ್ರು. ಅದರಲ್ಲಿ ನಾವೇನ್ ನೋಡ್ತಾ ಇದೀವಿ, ಈ ಬಿದಿರಿ ಕೆರೆ ಕೂಡ ಒಂದು. ಈ ಬಿದಿರಿ ಕೆರೆ 42 ಎಕರೆ 7 ಗುಂಟೆ ವಿಸ್ತೀರ್ಣದಲ್ಲಿ ಈ ಕೆರೆ ಇರುವಂತದ್ದು. ಆದ್ರೆ ಇತ್ತೀಚೆಗೆ ಸುಮಾರು ಒಂದ್ 7-8 ವರ್ಷಗಳಿಂದ ಈ ಕೆರೆನ ಕೆಲವರು ಜಾಗನ ಒತ್ತುವರಿ ಮಾಡಿದ್ದಾರೆ. ಅದಲ್ಲದೆ ಕೆರೆ ಮೇಲೆ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ವಿಸ್ತೃತ ವರದಿ ಕೂಡ ಪ್ರಸಾರ ಮಾಡಿತ್ತು. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಇರ್ಬೋದು, ರೈತ ಸಂಘಟನೆಗಳು ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಕೆರೆನ ಒತ್ತುವರಿ ಮಾಡಬಾರ್ದು, ಈಗಾಗಲೇ ಸರ್ಕಾರ ಆದೇಶ ಕೂಡ ಇದೆ ಕೆರೆ ಒತ್ತುವರಿ ಮಾಡಬಾರ್ದು, ಆದ್ರೆ ಕೆರೆ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನು ಸಹ ಮಾಡ್ತಾ ಇದ್ರು. ಇದೀಗ ನ್ಯೂಸ್ ಫಸ್ಟ್ ಏನು ಸುದ್ದಿ ಪ್ರಸಾರ ಮಾಡಿತ್ತು, ಇದರ ಹಿನ್ನೆಲೆ ಜಿಲ್ಲಾಡಳಿತ ಆದೇಶ ಕೂಡ ಮಾಡಿದ್ದಾರೆ. ಎಲ್ಲಿ ಕೆರೆ ಒತ್ತುವರಿ ಇದೆ ಆ ಜಾಗವನ್ನು ಈಗ ತೆರವುಗೊಳಿಸಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಖುದ್ದು ತಹಶೀಲ್ದಾರ್ ಮಮತಾನು ಕೂಡ ಸ್ಥಳಕ್ಕೆ ಬಂದಿರೋಂಥದ್ದು. ಈಗ ಹೋರಾಟಗಾರರು ಮತ್ತೆ ರೈತ ಸಂಘದವರು ಇದ್ದಾರೆ, ಅವ್ರಿಗೆ ಮಾತಾಡ್ಸ್ತಾ ಹೋಗ್ತೀನಿ. ಈಗ ಕೆರೆ 42 ಎಕರೆ ವಿಸ್ತೀರ್ಣ ಕೆರೆ ಇತ್ತು, ಆದ್ರೆ ಕೆರೆ ಮೇಲೆ ರಸ್ತೆ ನಿರ್ಮಾಣ ಮಾಡ್ಯಾರ. ಇದಕ್ಕೆ ಸಂಬಂಧಪಟ್ಟಂತೆ ದಶಕಗಳಿಂದ ನೀವು ಹೋರಾಟ ಮಾಡ್ತಾರೆ, ರೈತ ಸಂಘದವರು ಹೋರಾಟ ಮಾಡ್ತಾರೆ. ಹೇಗನ್ಸತಿ ಸರ್? ದಶಕಗಳಿಂದ ನಾವು ಹೋರಾಟನ ಮಾಡ್ಕೊಂತಾನೆ ಬಂದಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರೈತ ಸಂಘದಿಂದ. ಆದರೆ ಇವತ್ತು ಈಗ 2-3 ದಿನದಿಂದ ನ್ಯೂಸ್ ಫಸ್ಟ್ ವರದಿ ಮಾಡಿ, ಆ ವರದಿ ಮಾಡಿದ ತಕ್ಷಣವೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು DC ಮೇಡಮ್ ಅವರು ತಹಸೀಲ್ದಾರ್ಗೆ ಆದೇಶವನ್ನು ಮಾಡಿ ಈ ಕೂಡಲೇ ತೆರವುಗೊಳಿಸ್ಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದಾಗ, ಇವತ್ತು ತಹಸೀಲ್ದಾರ್ ಮೇಡಮ್ ಬಂದು ಸ್ಪಾಟ್ನ ಎಲ್ಲಾನು ವೀಕ್ಷಣೆ ಮಾಡಿ ಆ ಸ್ಪಾಟಲ್ಲಿ ಏನೇನು ಸರ್ಕಾರದ ಜಾಗನ ಒತ್ತುವರಿ ಮಾಡಿದ್ರು ಅದನ್ನೆಲ್ಲ ಸಂಪೂರ್ಣ ತೆರವುಗೊಳಿಸುವಂಥ ಕೆಲಸನ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲು ನಾನು ನ್ಯೂಸ್ ಫಸ್ಟ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಇಷ್ಟು ವರ್ಷದ ಹೋರಾಟದ ಫಲವಾಗಿ ಇವತ್ತು ನ್ಯೂಸ್ ಫಸ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಜನರ ಒಂದು ರೈತರಿಗೆ ಒಂದು ಒಳ್ಳೆಯ ಕೆಲಸಕ್ಕೆ, ಜಾನುವಾರುಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ತುಂಬ ಆಗಿತ್ತು. ಹಾಗಾಗಿ ಇವತ್ತು ರೈತರ ಬಗ್ಗೆ ಕಾಳಜಿ ಇಟ್ಕೊಂಡಂಥ ನ್ಯೂಸ್ ಫಸ್ಟ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಂಥ ಕೆಲಸಗಳನ್ನು ಇನ್ನೂ ಜಾಸ್ತಿ ಮಾಡಲಿ, ಭಗವಂತ ನ್ಯೂಸ್ ಫಸ್ಟ್ಗೆ ಒಳ್ಳೆಯದನ್ನು ಮಾಡಲಿ. ನಾನು ಭಾಳ ಹೃತ್ಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಪ್ರತಿನಿಧಿಗಳು ಮತ್ತು ಕ್ಯಾಮ್ರಾಮನ್ಗಳು ಅವ್ರದ್ದು ಜವಾಬ್ದಾರಿ ಭಾಳ ಜಾಸ್ತಿ ಇದೆ. ಪಾಪ ಉತ್ತಮವಾಗಿ ಪ್ರಾಮಾಣಿಕವಾಗಿ ನಮ್ಮ ನ್ಯೂಸ್ ಫಸ್ಟ್ನ ಕಿರಣ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಜಿಲ್ಲಾಡಳಿತಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಏನು DC ಮೇಡಮ್ ಇದ್ದಾರೆ ಮತ್ತು ನಮ್ಮ ತಹಸೀಲ್ದಾರ್ ಮಮತಾ ಮೇಡಮ್ ಇದ್ದಾರೆ, ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಂಥ ಒಳ್ಳೆಯ ಕೆಲಸನ ದಯಮಾಡಲಿ ಮುಂದುವರಿಸಲಿ ಅಂತ ಹೇಳಿ ನಾನು ಅವ್ರನ್ನ ಮನವಿ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಬ್ರು ರೈತ ಮುಖಂಡರಿದ್ದ ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಒಂದ್ ಕಡೆ ಕೆರೆ ಒತ್ತುವರಿ ಆಗಿದೆ, ಮಳೆಗಾಲ ಬೇರೆ, ಈಗ ಒತ್ತುವರಿ ತೆರವು ಆಗ್ತಾ ಇದೆ. ಎಷ್ಟು ಅನುಕೂಲ ಆಗತ್ತೆ ರೈತರಿಗೆ? ಈ ಕೆರೆ ತೆರವಿಂದ ನಮ್ಮ ಬಾವಿಗಳೆಲ್ಲ ನಿಂತೋಗಿದ್ದು. ನಾವು ನ್ಯೂಸ್ ಫಸ್ಟ್ ಮತ್ತು ನಾವು ರಕ್ಷಣಾ ವೇದಿಕೆ ಮತ್ತು ನಾವು ರೈತ ಸಂಘ ಹೋರಾಟ ಮಾಡಿದ ಮೇಲೆ ಎಲ್ಲ ಕೆರೆಗೂ ಸ್ವಲ್ಪ ನೀರು ಬರ್ತೈತಿ. ಇನ್ನೊಂದು ಸ್ವಲ್ಪ ನೀರು ಬರಬೇಕಿತ್ತು, ಅದು ಕೂಡ ತಪ್ಪಿಸಿರೋದು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚರಿಸ್ಕೊಂಡು ಇವತ್ತು ಸರ್ವೆ ಮಾಡಿ ಕೆಲಸ ಮಾಡ್ತೈತೆ. ಅವತ್ತು ನಾನೇನು ಇದೇ ಸ್ಪಾಟಲ್ಲಿ ನಾನು ಮಾತಾಡಿ ಈ ಭೂ ಒತ್ತುವರಿ ಮಾಡಿರೋದ್ರಿಂದ ತೆರವು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾನು ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದೆ ನಾನು. ಅದಕ್ಕೆ ಇವರು ಭೂ ಒತ್ತುವರಿ ಮಾಡಿರೋಂಥ ಬೇರೆಯವರು ಏನೇನೋ ತಪ್ಪು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾರೆ. ನಾವು ಭೂ ಒತ್ತುವರಿ ಯಾರು ಮಾಡ್ರೆ ಅವ್ರ ಮಾತನ್ನು ನಾವು ಕೇಳಿದ್ದು, ನಾವು ಕೆರೆ ಒತ್ತುವರಿ ಯಾರು ಮಾಡಿದ್ರು ಅವ್ರ ಮಾತನ್ನು ನಾವು ಕೇಳಿದ್ದು. ಬಾಕಿಯನ್ನೆಲ್ಲ ನಾವು ಕೆರೆ ಏರಿ ಮೇಲೆ ರಸ್ತೆ ಇದೆ ನಾವು ಯಾಕೆ ಅಂತ ಮಾಡಿ ಇದು ಪ್ರಶ್ನೆ ಮಾಡಿದ್ದು. ಬಾಕಿಯರೆಲ್ಲ ಯಾಕೆ ಮಾತಾಡೋ? ಅವೆಲ್ಲ ಸುಮ್ಮನೆ ಯಾಕೆ ಗೊಂದಲ ಮಾಡ್ಕೊಂಡು ಮಾಡಬೇಕು? ಯಾವುದು ಎಲ್ಲಿ ಮಾತಾಡಿದ್ರೆ ಅನ್ನೋ ತಿಳ್ಕೊಂಡ್ಬಿಟ್ಟು ಮಾತಾಡಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂಡು ನ್ಯೂಸ್ ಫಸ್ಟಿಗೆ ಆಗಲಿ ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಿಂದೆ ನೀವು ಅಷ್ಟೇ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದೀರಾ, ಹೇಗನ್ಸುತ್ತೆ? ಪ್ರತಿಫಲ ಸಿಕ್ಕಿದೆ ಈಗ? ಹೌದು, ಇವತ್ತೇನು ಬೇಲೂರು ತಾಲೂಕಿನಲ್ಲಿ 5 ಜನ ತಹಸೀಲ್ದಾರ್ ಬಂದು ಹೋದ್ರು, ಒಂದು 2-3 ಜನ AC ಅವ್ರು ಬಂದಿರ್ಬೋದು. ನಾವು ಮತ್ತೆ ಸೀತಾರಾಮಣ್ಣ ಒಟ್ಟುಗೂಡಿ ತಹಸೀಲ್ದಾರ್ ತಕ್ಕ ಹೋಗೋದು ಬರೋದು, ಸ್ಪಾಟಿ ಕರ್ಕ ಬರೋದು ತೋರ್ಸೋದು, ಅದ್ ಜೊತೆಗೆ ರೈತ ಸಂಘ ಜೊತೆಗೂಡಿ ನಾವು ಬರೋದು ಹೋಗೋದು ತೋರ್ಸೋದು, AC ಅವ್ರು ಬರೋದು ನಿಂತ್ಕೊಳ್ಳೋದು, ಬರೀ ಫೋರ್ಸ್ ಕೊಟ್ಟು ಹೋಗೋಂಥ ಕೆಲಸಗಳನ್ನ ಮಾಡ್ತಾಯಿದ್ರು. ಹಿಂದೆ ಒಂದು ವಾರದಿಂದ ಏನು ಸೀತಾರಾಮಣ್ಣ ಅವರು ನಮ್ಮ ನ್ಯೂಸ್ ಫಸ್ಟ್ಗೆ ಏನು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಬಂದು ವರದಿ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಎಚ್ಚರಿಸ್ಕೊಂಡು ಅದ್ರ ಜೊತೆಗೆ ತಹಸೀಲ್ದಾರ್ ಅವ್ರು ಹೇಳಿದ್ರು, ತಹಸೀಲ್ದಾರ್ ನಾನು ಮಾಡೇ ಮಾಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರೀರಿ ಅಂತ. ಆದರೂ ಸಹ ಏನು ನ್ಯೂಸ್ ಫಸ್ಟಲ್ಲಿ ನ್ಯೂಸ್ ಆಯಿತು, ಆ ವರದಿನ ಆಧರಿಸಿ ಇವತ್ತು ತಹಸೀಲ್ದಾರ್ ಖುದ್ದಾಗಿ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದ್ರ ಜೊತೆಗೆ ಏನು ನಮ್ಮ ಹೋರಾಟ ಏನಿದೆ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರೈತ ಸಂಘ ಹೋರಾಟ ಏನಿದೆ, ಇವತ್ತು ಪ್ರತಿಫಲ ಕೊಟ್ಟಿದೆ. ಆ ಪ್ರತಿಫಲಕ್ಕೆ ನ್ಯೂಸ್ ಫಸ್ಟ್ ಕಾರಣ ಅಂತ ನಾನು ನಿಮ್ಮ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ನೀವು ಅಷ್ಟೇ ಸಾಕಷ್ಟು ದಶಕಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ, ಈಗ ಪ್ರತಿಫಲ ಸಿಕ್ಕಿದೆ. ರೈತರಿಗೂ ಒಂದ್ ರೀತಿ ಅನುಕೂಲ ಆಗಿದೆ, ಮತ್ತೆ ಮಳೆಗಾಲ ಬೇರೆ, ಸುತ್ತಮುತ್ತಲು ಕೆರೆ ಕಟ್ಟೆಗಳು ತುಂಬಿದ್ರೆ ಅಂತರ್ಜಲ ವೃದ್ಧಿ ಆಗತ್ತೆ. ಹೇಗನ್ಸುತ್ತೆ ಸರ್? ಈಗ ಏನು ಕಳೆದ ಒಂದು 2-3 ದಶಕಗಳಿಂದ
ಹಳೇಬೀಡಲ್ಲಿ ಮಳೆಯ ಕೊರತೆ ಬಹಳ ಇತ್ತು. ಅಂತಹ ಸಂದರ್ಭದಲ್ಲಿ ಏನಾಯ್ತು, ಕಳೆದ ಒಂದು 5-6 ವರ್ಷದಿಂದ ಎಲ್ಲಿ ಬಂದರೂ ಕೂಡ ಒಂದೇ ಒಂದು ಹನಿ ನೀರಿರ್ತಿರ್ಲಿಲ್ಲ. ಈ ಬೆದರಿ ಕೆರೆಗೆ ಬಂದು ನೋಡಿದ್ರು ಕೂಡ ಒಂದು ಹನಿ ನೀರಿರಲಿಲ್ಲ. ಆ ಸಂದರ್ಭದಲ್ಲಿ ರಸ್ತೆ ಮತ್ತಿತರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇತ್ತೀಚಿನ ಒಂದು ಕಳೆದ 5-6 ವರ್ಷಗಳಿಂದ ನಮ್ಮ ದ್ವಾರ ಸಮುದ್ರ ತುಂಬಿದೆ. ಸುತ್ತಮುತ್ತ ಇರತಕ್ಕಂಥ ಎಲ್ಲ 100ಕ್ಕೆ 99% ಕೆರೆಗಳು ತುಂಬಿದೆ. ಬಿದಿರಿ ಕೆರೆ ಯಾಕೆ ತುಂಬಿಲ್ಲ ಅಂತ ಹೇಳಿ ನೋಡಿದಾಗ ಇದಕ್ಕೆ ನೀರು ಏನು ಹರಿದು ಬರಬೇಕಾಗಿರ್ತಕ್ಕಂತಹ ಕಾಲುವೆಗಳೇನಿತ್ತು ಇದೆಲ್ಲವನ್ನು ಕೂಡ ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೆ ಒತ್ತುವರಿ ಮಾಡ್ಕೊಂಡಿದ್ರು. ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ನಾವು ತಹಸೀಲ್ದಾರ್ ಅವರ ಗಮನಕ್ಕೆ ತಂದಾಗ ಅವರು ಕಳೆದ ವರ್ಷ ಸ್ಥಳ ಪರಿಶೀಲನೆಯನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಎಲ್ಲ ತಗೊಂಡೋಗಿದ್ರು. ಆದ್ರೆ ಯಾವುದೇ ಒಂದು ತಾಕತ್ತಿನ ಕ್ರಮನ ಅವರಿಗೆ ಜರುಗಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕಳೆದ ವರ್ಷದಲ್ಲಿ. ಮತ್ತೆ ಈ ಬಾರಿ ನಾವು ಬಂದು ನೋಡಿದಾಗ ಬಹಳ ಬೇಸರ ಆಯ್ತು. ಇಷ್ಟು ಮಳೆ ಆಗ್ತಿದೆ ಆದ್ರೂ ಕೆರೆ ಒತ್ತುವರಿ ಇದಾಗ್ತಿಲ್ವಲ್ಲ ಅಂತ ಹೇಳಿ ನಾವು ನ್ಯೂಸ್ ಫಸ್ಟ್ ನವರ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ನ್ಯೂಸ್ ಫಸ್ಟ್ ತಂಡದವರು, ಕ್ಯಾಮರಾಮನ್ ಇರ್ಬೋದು, ನಮ್ಮ ರಿಪೋರ್ಟರ್ಗಳಿರ್ಬೋದು, ಅದರ ಒಂದು ಎಡಿಟರ್ ಇರ್ಬೋದು, ಎಲ್ಲರೂ ಕೂಡ ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡಿ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರವನ್ನ ಎಚ್ಚರಿಸತಕ್ಕಂತಹ ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಮಾನ್ಯ ಹಾಸನ ಜಿಲ್ಲಾಧಿಕಾರಿಗಳಾದಂತಹ ಸತ್ಯಭಾಮ ಮೇಡಮ್ ರವರು ತಹಸೀಲ್ದಾರ್ ಅವರಿಗೆ ಒಂದು ಪತ್ರವನ್ನ ಕಳಿಸ್ಕೊಡ್ತಾರೆ, ಈ ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳಿ. ಆ ನಿಮಿತ್ತ ಇವತ್ತು ತಹಸೀಲ್ದಾರ್ ಅವರು ಸಂಪೂರ್ಣ ಅವರ ಇಲಾಖೆ, ಆರಕ್ಷಕ ಇಲಾಖೆ, ಕಂದಾಯ ಇಲಾಖೆ ಎಲ್ಲರೂ ಕೂಡ ಬಂದು ಇದರ ಸಂಪೂರ್ಣ ಏನು ಇಲ್ಲಿವರೆಗೂ ಸರ್ವೆ ಮಾಡಿದ್ರು ಅದೆಲ್ಲ ಕಾಲವುಗಳು ಎಲ್ಲಿ ಬರುತ್ತೆ ಅಂತ ಹೇಳಿ ಈಗಾಗಲೇ JCB ಕೆಲಸ ಸ್ಟಾರ್ಟ್ ಆಗಿದೆ. ನಮಗೆ ಬಹಳ ಖುಷಿ ಇದೆ. ಆದ್ರೆ ಈಗೇನು ಸ್ಟಾರ್ಟ್ ಆಗಿರ್ತಕ್ಕಂತಹ ಕೆಲಸ ಆರಂಭ ಮಾಡಿದರೆ ಇದು ನಿಲ್ಲಬಾರದು, ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬಾರದು. ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘದರ್ಬೋದು, ಇದೆಲ್ಲ ನಿರಂತರವಾಗಿರ್ತಕ್ಕಂತಹ ಹೋರಾಟದ ಫಲವಾಗಿ ಇವತ್ತು ಈ ಕೆಲಸ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬಾರದು. ಮುಂದೆ ಏನು ಮುಂದಿನ ತಿಂಗಳು ಮಳೆ ಬಂದಾಗ ಈ ಒಂದು ಕೆರೆ ತುಂಬಿ ಇದಕ್ಕೆ ಬಾಗಿಣವನ್ನ ಕೊಡ್ತಕ್ಕಂತಹ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಬರಲಿ ಅಂತೇಳಿ ನಾವು ಹಾರೈಸ್ತಾ, ಈಗೇನು ಜನ ಜಾನುವಾರುಗಳಿಗೆ ಕುಡಿಯುವಂತಹ ನೀರನ್ನ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಬತ್ತಿ ಹೋಗಿರ್ತಕ್ಕಂತಹ ಬೋರ್ವೆಲ್ಗಳು ನೀರು ಬರಬೇಕು ಅಂತ ಹೇಳಿ ನಮ್ಮ ಒಂದು ಹೋರಾಟವೇ ಹೊರತು ಯಾರ್ದೋ ವೈಯಕ್ತಿಕವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ನಾವು ಹೋರಾಟವನ್ನ ನಾವು ಈ ವಿಚಾರದಲ್ಲಿ ಮಾಡಿಲ್ಲ. ಸಂಪೂರ್ಣವಾದಂತಹ ಕೆರೆ ತುಂಬಿದ್ರೆ ಸ್ಥಳೀಯ ರೈತರಿಗೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಅನುಕೂಲ ಆಗ್ಲಿ, ರೈತರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನ ಹೇಳ್ತಾ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ನ್ಯೂಸ್ ಫಸ್ಟ್ ತಂಡ ಹಾಗೂ ಜಿಲ್ಲಾಧಿಕಾರಿಗಳಿಗೂ ತಾಲೂಕು ಆಡಳಿತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ಹಳೇಬೀಡು ಜನತೆಯ ಪರವಾಗಿ, ನಮ್ಮ ಸಂಘಟನೆ ಹಾಗೂ ರೈತ ಸಂಘದ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಒಟ್ಟಿನಲ್ಲಿ ರೈತ ಸಂಘದವರು ಮತ್ತೆ ಕನ್ನಡ ಪರ ಸಂಘಟನೆ ಏನು ಹೋರಾಟಗಾರರು ಹೇಳೋ ಪ್ರಕಾರ ಏನು ಕೆರೆ ಒತ್ತುವರಿ ಆಗಿತ್ತು, ಕೆರೆ ಒತ್ತುವರಿಗೆ ಮೀಸಲಿದ್ದ ಜಾಗ ಒತ್ತುವರಿ ಆಗಿತ್ತು, ಈಗ ತೆರವು ಮಾಡಲು ಜಿಲ್ಲಾಡಳಿತ ಈಗಾಗಲೇ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿರಂಥದ್ದು. ತಹಶೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಒತ್ತುವರಿ ಆದ ಜಾಗವನ್ನು ತೆರವು ಮಾಡ್ತಾರೆ ಅಂತ ಕೂಡ ಹೇಳ್ತಾರಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಳೇಬೀಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.